ಕ್ರಿಸ್ತ ಮಹಾರಾಜ್ ಕಿ ಬೋಲೋ ಕ್ರಿಸ್ತ ಮಹಾರಾಜ್ ಕಿ ಬೋಲೋ ಕ್ರಿಸ್ತ ಮಹಾರಾಜ್ ಕಿ. ಪ್ರಿಯರೇ, ಒಂದು ದಿನ ಏನಾಯ್ತಂದ್ರೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನನಗೆ ನೀರಡಿಕೆ ಆಗಿದೆ, ನಾ ಸಾಯ್ತಾ ಇದ್ದೇನೆ, ಒಂದು ಗ್ಲಾಸ್ ನೀರು ಕೊಡಿ ಅಂತ ಕೇಳ್ತಾನೆ. ಆವಾಗ ಕೇಳಿದಾಗ ಅವ್ರು ಹೇಳಿದಂಥ ಮಾತೇನೆಂದರೆ, ಇನ್ನೊಬ್ಬ ವ್ಯಕ್ತಿ ಕೇಳ್ತಾನೆ, ನಾ ಒಂದು ಗ್ಲಾಸ್ ನೀರು ಕೊಡ್ತೀನಿ, ಹಾಗಾದ್ರೆ ನೀವು ನನಗೆ ಏನು ಕೊಡ್ತೀರಿಪ್ಪ ಅಂತ ಕೇಳ್ತಾನೆ. ಒಂದು ಗ್ಲಾಸ್ ನೀರು ಕೊಡ್ತೀನಿ, ಆದ್ರೆ ನೀ ನನಗೇನು ಕೊಡ್ತಿ? ಅವನು ಶ್ರೀಮಂತ ವ್ಯಕ್ತಿ, ಸಾಯ್ತಾ ಇದ್ದಾನೆ, ಆಕ್ಸಿಡೆಂಟ್ ಆಗಿದೆ, ರಸ್ತೆ ಮೇಲೆ ಬಿದ್ದಿದ್ದಾನೆ. ಆವಾಗ ಅವನು ಹೇಳ್ತಾನೆ, ನನ್ನ ಕಡೆ ಆಸ್ತಿ ಸಾಕಷ್ಟಿದೆ, ಅದರಲ್ಲಿ ಅರ್ಧ ಆಸ್ತಿ ನೀನು ಕೊಡ್ತೀನಿ ಅಂತ. ಹಾಗಾದ್ರೆ ಮತ್ತೊಂದು ಪ್ರಶ್ನೆ, ನಾನು ನೀರು ಕೊಡುವುದಿಲ್ಲ, ಒಂದು ಗ್ಲಾಸ್ ನಾನು ನೀರು ಕೊಡುವುದಿಲ್ಲ, ನೀನು ಅರ್ಧ ಆಸ್ತಿ ಕೊಡ್ತಾ ಇದ್ದೆ, ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಆವಾಗ ಆ ವ್ಯಕ್ತಿಗೆ ಮತ್ತೆ ಕೇಳ್ತಾನೆ, ನನಗೆ ನೀರು ಕೊಡಪ್ಪ, ನಾ ಸಾಯ್ತಾ ಇದ್ದೀನಿ, ನೀರು ಬೇಕು ನನಗೆ, ಒಂದು ಗ್ಲಾಸ್ ನೀರು ಕೊಡಂತ. ಹಾಗಾದ್ರೆ ನೀವು ಮತ್ತೆ ನನಗೇನು ಕೊಡ್ತಿ? ನಾನು ಎಲ್ಲ ಆಸ್ತಿ ನಿನಗೆ ಕೊಡ್ತೀನಿ, ನನ್ನ ಕಡೆ ಏನು ಸಂಪತ್ತಿದೆ ಎಲ್ಲ ನಿಮಗೆ ಕೊಟ್ಟು ಬಿಡ್ತೀನಿ, ಹಾಗಾದರೆ ನನಗೆ ನೀರು ಕೊಡಪ್ಪ ಒಂದು ಗ್ಲಾಸ್ ಅಂತಾನೆ. ಹೌದು ಪ್ರಿಯರೇ, ಒಂದು ಗ್ಲಾಸ್ ನೀರು, ಒಂದೇ ಒಂದು ಗ್ಲಾಸ್ ನೀರು, ಇಡೀ ಸಂಪತ್ತು ಏನವ ಅವನ ಕಡೆ ಇದ್ದ ಸಂಪತ್ತಿಗೆ ಇರುವ ಬೆಲೆ ಒಂದು ಗ್ಲಾಸ್ ನೀರಿಗಿತ್ತು ಆಗ ಅಲ್ಲಿ. ಹೌದು ಪ್ರಿಯರೇ, ನಾವು ವಿಚಾರ ಮಾಡೋಣ, ಒಂದು ಗ್ಲಾಸ್ ನೀರು ಸಾಯ್ಬೇಕಾದ್ರೆ ನಾವು ಬೇಕಾದಾಗ ನಮ್ಮೆಲ್ಲ ಆಸ್ತಿ ಪಾಸ್ತಿ ಎಲ್ಲ ನಾವು ಬಿಡ್ಬೋದು. ನೀರು ಬೇಕು ಕುಡಿಲಿಕ್ಕೆ ಸಾಯೋಕ್ಕಿಂತ ಮುನ್ನ. ಅದೇ ರೀತಿ ನಾವು ವಿಚಾರ ಮಾಡುವ, ಈ ಮಲಮೂತ್ರ ತುಂಬಿದ ಈ ದೇಹ ಒಂದು ದಿನ ನಾಶವಾಗ್ತದೆ, ಹುಳ ತಿಂದು ಬಿಡ್ತವೆ, ಗೊಬ್ಬರ ಆಗಿಬಿಡ್ತತಿ. ಏನಿದೆ ಈ ಜೀವನದಲ್ಲಿ? ಪ್ರತಿಯೊಬ್ಬರು ಹೇಳಬೇಕಾಗಿತ್ತು, ಕೇಳಬೇಕಾಗಿತ್ತು ಒಂದು ವಿಷಯ, ಅನುದಿನ ನೆನೆ ನಿನ್ನ ಜೀವನದ ಕೊನೆ. ಅನುದಿನ ನೆನೆ ನಿನ್ನ ಜೀವನದ ಕೊನೆ. ವಿಚಾರ ಮಾಡಬೇಕು, ಏನೂ ಇಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಈಗ ನಾವು ಸಂತ ಫ್ರಾನ್ಸಿಸ್ ಜೇವಿಯರ ಶರೀರ ಅಲ್ಲಿಟ್ಟಿದ್ದಾರೆ, ನಾವೆಲ್ಲರೂ ಕೂಡಿ ಅವರನ್ನು ನಮಸ್ಕರಿಸಲು ಬಂದಿದ್ದೇವೆ, ಅವರ ಆಶೀರ್ವಾದ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ಅವರ ಬಗ್ಗೆ ವಿಚಾರ ಮಾಡುವ. 472 ವರ್ಷಗಳಾಯಿತು, ಅವರ ಶರೀರ ಇನ್ನೂವರೆಗೆ ಚರ್ಚ್ನಲ್ಲಿದೆ. ಯಾಕಿದೆ? ಯಾಕೆ? ನಿನ್ನೆ ನಾವು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೆ ಒಳಗಡೆ ದರ್ಶನಕ್ಕೆ, ಜನ ಎಲ್ಲ ಇದ್ರು. ನನ್ನ ಹಿಂದೆ ಒಬ್ಬರು ಬರಬೇಕಾದ್ರೆ ಹಿಂದಿಯಲ್ಲಿ ಕೇಳಿದರು. ಅವ್ರು ಏನು ಕೇಳ್ತಾ ಇದ್ದಾರೆ ನನಗೆ, 472 ವರ್ಷದಿಂದ ಆ ಶರೀರ ಹೇಗಿರಬಹುದು? ಯಾರವರು ಸಂತರು? ಅವ್ರ ಬಗ್ಗೆ ನಾನು ಹೇಳ್ತಾ ಹೋದೆ. ಅವ್ರಿಗೆ ಹೋಗಬೇಕಾದ್ರೆ ನಾನು ಕ್ಯಾಸೆಕ್ ಹಾಕ್ಕೊಂಡಿಲ್ಲ, ನಾನು ಜಸ್ಟ್ ಕುರ್ತಾ ಹಾಕ್ಕೊಂಡಿದ್ದೆ, ಒಂದು ಟಾವೆಲ್ ಹಾಕ್ಕೊಂಡಿದ್ದೆ. ಅವರು ಲೇ ಪೀಪಲ್ ಅಂತ ತಿಳ್ಕೊಂಡು ನನ್ನ ಪ್ರಶ್ನೆ ಕೇಳ್ತಾ ಇದ್ರು. ಅವರು ಅಲ್ಲಿ ಹೋಗುತ್ತಾನ ನಾ ಹೇಳಿದೆ ಅವ್ರಿಗೆ, ಅಲ್ಲಿಂದ ದಾರಿಯಲ್ಲಿ ಹೋಗಬೇಕಾದ್ರೆ 1 ಗಂಟೆ ನಡ್ಕೊತ ಒಳಗೆ ಹೋಗಬೇಕಾದ್ರೆ ಹೇಳಿದೆ ಅವರಿಗೆ. ಅವರಲ್ಲಿ ಇದ್ದಂಥ ಆ ವಿಶ್ವಾಸ, ನಂಬಿಕೆ, ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ, ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಇದ್ದರೆ ಸಾಕು, ಎಲ್ಲವನ್ನು ಮಾಡಬಹುದು. ಆ ವಿಶ್ವಾಸ ಬೇಕು. ಫೇತ್ ಈಸ್ ಇಂಪಾರ್ಟೆಂಟ್. ಆ ವಿಶ್ವಾಸ ಬೇಕು. ಅದೇ ವಿಶ್ವಾಸ ಅವರಿಗೆ ಎಲ್ಲಿಂದ ಬಂತು? ಸಂತ ಇಗ್ನಾಸಿ ಅವರು ಪ್ಯಾರಿಸ್ನಲ್ಲಿ ಅವರು ಕಾಲೇಜ್ನಲ್ಲಿ ಕಲಿಸ್ತಾ ಇದ್ರು. ಸಂತ ಫ್ರಾನ್ಸಿಸ್ ಜೇವಿಯರ್ ದೊಡ್ಡ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಕಲಿಸ್ತಾ ಇದ್ದಾಗ ಸಂತ ಇಗ್ನಾಸಿ ಅವರ ರೂಮೇಟ್ ಆಗಿದ್ರು. ರೂಮ್ದಲ್ಲಿ ಇಬ್ಬರು ಕೂಡಿರ್ತಿದ್ರು. ಅಲ್ಲಿ ಸಂತ ಇಗ್ನಾಸಿ ಅವರ ತಲೆ ಕೆಡಿಸಿದ್ರು, ಅವರ ತಲೆ ಪರಿವರ್ತನೆ ಮಾಡಿದ್ರು. ರಾಜಮನೆತನದಲ್ಲಿ ಹುಟ್ಟಿದಂಥ ವ್ಯಕ್ತಿ ಸಂತ ಫ್ರಾನ್ಸಿಸ್ ಜೇವಿಯರ್. ಅವ್ರಿಗೆ ಏನು ಮಾಡಿದ್ರು? ಪರಿವರ್ತನೆ. ಒಂದೇ ಒಂದು ವಾಕ್ಯ. ವಾಟ್ ಡಸ್ ಇಟ್ ಪ್ರಾಫಿಟ್ ಅ ಮ್ಯಾನ್ ಇಫ್ ಯು ಗೇನ್ ದ ಹೋಲ್ ವರ್ಲ್ಡ್ ಆ್ಯಂಡ್ ಲೂಸಸ್ ಯುವರ್ ಓನ್ ಸೋಲ್ ಅಂತ. ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅದರಿಂದ ಬರುವ ಲಾಭವಾದರೂ ಏನು ಅಂತ. ಹೌದು ಪ್ರಿಯರೇ, ನಾವೆಲ್ಲರೂ ತಿಳ್ಕೊಳ್ಬೇಕು. ಒಂದೇ ಒಂದು ವಾಕ್ಯ. ಅವರು ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಬಂದು ನಮ್ಮ ಇಂಡಿಯಾಕ್ಕೆ ಬಂದು ಇಲ್ಲಿ ಜನಸೇವೆ ಮಾಡಿದರು. ಹಾಸ್ಪಿಟಲ್ ಶುರು ಮಾಡಿದರು,
ಕಾಲೇಜ್ ಶುರು ಮಾಡಿದರು. ಫಸ್ಟ್ ಕಾಲೇಜ್ ಸೇಂಟ್ ಪಾಲ್ಸ್ ಕಾಲೇಜ್ ಅವರು ಶುರು ಮಾಡಿದರು ಓಲ್ಡ್ ಗೋವಾದಲ್ಲಿ. ಅದು ಆರ್ಕ್ ಇದೆ, ಅಲ್ಲಿ ಮೇಲೆ ಹೋಗಿರಿ ಆ ಕಡೆ ಕಾಣ್ತದೆ, ಆರ್ಕ್ ಇನ್ನೂ ತನ ಇದೆ. ಹೌದು ಪ್ರಿಯರೇ, ವಿಚಾರ ಮಾಡುವ. ಪೈಲ ಹಾಸ್ಪಿಟಲ್ ಶುರು ಮಾಡಿದ್ರು, ಜನಸೇವೆಯೇ ಜನಾರ್ದನ ಸೇವೆ ಅಂತ. ಬಸವಣ್ಣವ್ರು ಯಾವಾಗಲೂ ಹೇಳ್ತಿದ್ರು, ಏನಂತ ಹೇಳ್ತಿದ್ರು ಅವರು? ಒಂದೇ ಮಾತು, ಬಸವಣ್ಣ ಹೇಳುವಂಥ ಮಾತು, ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ ಅಂತ. ಈ ದೇಹಕ್ಕೋಸ್ಕರವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡಿದ್ದೀವಿ, ಏನು ಮುಂದೆ ಮಾಡೋಣ, ಅದರ ಬಗ್ಗೆ ವಿಚಾರ. ಸಂತ ಇಗ್ನಾಸಿ ಅವರ ಪರಿವರ್ತನೆ ಮಾಡಿಬಿಟ್ರು, ಎಲ್ಲವನ್ನು ಬಿಟ್ಟರು. ತನ್ನ ಶ್ರೀಮಂತಿಕೆ, ಕಾಲೇಜ್ ಎಲ್ಲವನ್ನು ಬಿಟ್ಟರು ಮತ್ತು ಇಂಡಿಯಾಕ್ಕೆ ಬಂದರು. ಸೇವೆ ಮಾಡಲಿಕ್ಕೆ ಜೆಜ್ವಿಟ್ ಫಾದರ್ಸ್ ಆಗಿ ಬಂದರು, ಮಿಷನರಿ ಆಗಿ ಬಂದರು. ಫಸ್ಟ್ ಕ್ರಿಶ್ಚಿಯನ್ ಮಿಷನರಿ ಗೋವಾಕ್ಕೆ ಬಂದು ಎಲ್ಲ ಸೇವೆ, ಜನರ ಸೇವೆ ಮಾಡಿ ಯೇಸುನಾಥರು ಯಾರು ಅನ್ನೋದು ಅವರು ನಮಗೆಲ್ಲರಿಗೆ ದಯಪಾಲಿಸಿದರು. ನಮಗೆಲ್ಲರಿಗೆ ದಯಪಾಲಿಸಿದರು ಯೇಸುನಾಥರು ಯಾರು ಅಂತ. ಹೌದು ಪ್ರಿಯರೇ, ಗೋವಾದಲ್ಲಿ ಅವ್ರು ಮಾಡ್ತಿದ್ರಂತೆ. ಅವ್ರು ಏನು ಮಾಡ್ತಿದ್ರು? ಗೋವಾದಲ್ಲಿ ಶಿಲುಬೆ ಹಿಡ್ಕೊತಿದ್ರು, ಬೆಲ್ ಹಿಡ್ಕೊತಿದ್ರು ಮತ್ತು ಓಡ್ತಿದ್ರು ಅವರು ಶೀಶೋರ್ ಹತ್ರ. ನೀವೀಗ ಕಲ್ಲಂಗುಡ್ ಬೀಚ್, ಬಾಗಾ ಬೀಚ್, ಅಂಜುನಾ ಬೀಚ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಅಲ್ಲೆಲ್ಲ ಏನು ಮಾಡ್ತಾರೆ? ಸಂತ ಫ್ರಾನ್ಸಿಸ್ ಸೇವಿಯರ್ ಅವ್ರ ಕೈಯಲ್ಲಿ ಯಾವಾಗಲೂ ಶಿಲುಬೆ ಮತ್ತು ಒಂದು ಕೈಯಲ್ಲಿ ಬೆಲ್, ಗಂಟಿ ಹೊಡಿತಾ ಹೋಗ್ತಿದ್ರು. ಅವ್ರು ಓಡ್ತಿದ್ರು, ಜನ ಎಲ್ಲ ಕೂಡ್ತಿದ್ರು. ಅವರಿಗೆ ಪ್ರಾರ್ಥನೆ ಮಾಡೋದು, ಅವರಿಗೆ ಪ್ರಾರ್ಥನೆ ಕಲಿಸೋದು. ಆವ್ ಫಾದರ್ ಹೂ ಆರ್ಟ್ ಇನ್ ಹೆವೆನ್ ಹಲೋಡ್ ಬಿ ದೈ ನೇಮ್. ಅವ್ರು ಕಲಿಸೋದು, ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ. ಆ ಪ್ರಾರ್ಥನೆ ಅವ್ರು ಹೇಳ್ತಾ ಇದ್ರು, ಅವ್ರು ಕಲಿಸ್ತಿದ್ರು. ಜನ ಎಲ್ಲ ಬರ್ತಿದ್ರು. ಅವ್ರು ಹೇಳ್ತಿದ್ರು, ನಾ ಬಂದಿದ್ದು ಯಾತಕ್ಕೆ? ಇವರಿಗೆ ಕೊಡ್ಲಿಕ್ಕೆ ಬಂದಿದ್ದೀನಿ. ಐ ಹ್ಯಾವ್ ಕಮ್ ಟು ಗಿವ್ ದಿಸ್ ಪರ್ಸನ್ ಟು ಯು. ನಿಮಗೆ ಕೊಡಕ್ಕೆ ಬಂದಿದ್ದೀನಿ. ಇವ್ರ ಮೇಲೆ ವಿಶ್ವಾಸ, ನಂಬಿಕೆ ಇಡ್ರಿ, ನಿಮ್ಮ ಜೀವನ ಪರಿವರ್ತನೆ ಆಗ್ತದಂತ. ಹೌದು ಪ್ರಿಯರೇ, ನಾವೆಲ್ಲರೂ ವಿಚಾರ ಮಾಡೋಣ. ನಾವೆಲ್ಲರೂ ಭಕ್ತಾದಿಗಳು, ಕ್ರೈಸ್ತ ಭಕ್ತರು ಇಲ್ಲಿ ಬಂದಿದ್ದಾರೆ, ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಮ ಕೂಡ ನಡ್ಕೊತಾ ಬಂದರು. ಅವರು ಅಲ್ಲಿಂದ 4 ದಿನ ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ, ನಡ್ಕೊತಾ ಬಂದಾರೆ. ಕರ್ನಾಟಕದಿಂದ 130 ಕಿಲೋಮೀಟರ್ ಭಜನೆ ಹಾಡ್ತಾ ಬಂದಾರೆ, ದೇವರಿಗೆ ಸ್ತುತಿ ಸ್ತೋತ್ರ ಆರಾಧನೆ ಸಲ್ಲಿಸ್ತಾ ಬಂದಾರೆ. ಯಾತಕ್ಕೆ? गोइंचो साहेब देवा कर्ग दिल्लो आमकां सगळ्यांक देवाची कृपा देवाची बेसावा तो दिवन दी म्हूण आमी हिंगासर इल्ले आसात. नावेल्लರೂ ಇಲ್ಲಿ ಬಂದಿದ್ದೀವಿ. ಯಾತಕ್ಕೆ? ಗೋಯಿಂಚೋ ಸಾಹಿಬ್ ಸಂತ ಫ್ರಾನ್ಸಿಸ್ ಸೇವರ್ ನಮಗೆಲ್ಲರಿಗೆ ಆಶೀರ್ವಾದ ಕೊಡಲಿ ಅಂತ. ನಮ್ಮ ಜೀವನದಲ್ಲಿ ಮಿರಾಕಲ್ ಆಗಬೇಕು, ದೊಡ್ಡ ದೊಡ್ಡ ಮಿರಾಕಲ್ ಆಗಬೇಕು, ಆಗ್ತಾ ಇದೆ. ನಮ್ಮ ಜೀವನ ಪರಿವರ್ತನೆ ಆಗಬೇಕು, ಮತ್ತೊಬ್ಬರಿಗಾಗಿ ನಾವು ಸೇವೆ ಮಾಡಬೇಕು ಅಂತ ಒಂದು ಆಶೀರ್ವಾದ ಅವರು ನಮಗೆ ದಯಪಾಲಿಸ್ತಾರೆ. ಹೌದು ಪ್ರಿಯರೇ, ನಿಮಗೆಲ್ಲರಿಗೆ ಕೇಳೋದಿಷ್ಟೇ, ಗಾಸ್ಪಲ್ದಲ್ಲಿ ಹೇಳಿದಂಥ ಮಾತು, ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಅದರಿಂದ ಬರುವ ಲಾಭವಾದರೂ ಏನು ಅಂತ ನಾವು ಪ್ರತಿಯೊಬ್ಬರು ವಿಚಾರ ಮಾಡೋಣ. ಸಂತ ಫ್ರಾನ್ಸಿಸ್ ದೇವರ ಗತಿ ನಾವು ಸಹಿತ ಕೆಲವೊಂದು ಸಂತರ ಬಗ್ಗೆ ಕೇಳಿದರೆ ನಮ್ಗೆ ಗೊತ್ತಾಗ್ತದೆ. ಎಲ್ಲವನ್ನು ಬಿಟ್ಟು ಬಂದುಬಿಟ್ರು. ಸಂತ ಬೋರ್ಜಿಯಾ ಅನ್ನೋರಿದ್ರು, ಅವರು ಸಹಿತ ಅದನ್ನೇ ಹೇಳಿದರು, ಇಲ್ಲ ಇಲ್ಲ, ನಾನೆಂದಿಗೂ ಸಾವನ್ನು ಒಪ್ಪುವ ಯಜಮಾನನ ಸೇವೆ ಮಾಡಲಾರೆ, ಯೇಸುವಿನ ಸೇವೆ ಮಾಡ್ತೇನಂತ ಹೇಳಿ ಹೋಗ್ಬಿಟ್ರು. ಸಂತ ಇಗ್ನಾಸಿ ಹೇಳಿದರು, ಮೂರೇ ಪ್ರಶ್ನೆ, ವಾಟ್ ಐ ಹ್ಯಾವ್ ಡನ್, ವಾಟ್ ಐ ಆಮ್ ಡೂಯಿಂಗ್, ವಾಟ್ ಶಲ್ ಐ ಡೂ. ಇವು ಮೂರ ಪ್ರಶ್ನೆ ನಾವು ಕೇಳಬೇಕು ಜೀವನದಲ್ಲಿ. ನಾ ಏನು ಮಾಡಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಮುಂದೆ ನಾ ಏನು ಮಾಡಲಿ, ಇವು ಮೂರ ಪ್ರಶ್ನೆ ನಾವು ಕೇಳಬೇಕಾಗಿತ್ತು. ಪ್ರಿಯರೇ, ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ವಿಶೇಷವಾಗಿ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ಸಂತ ಫ್ರಾನ್ಸಿಸ್ ಸೇವರ್ ನಮ್ಮೆಲ್ಲ ಭಕ್ತಾದಿಗಳಿಗೆ ಬಂದಂಥ ಮದ್ಲೂರು, ಸೌಂದತ್ತಿ, ತೋರ್ಗಟ್ಟಿ, ದೇಶನೂರು ಮತ್ತು ಅಲ್ಲೆಲ್ಲ ಅಂಕಲ್ಗಿ ಎಲ್ಲ ಕಡೆಯಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಬ್ರದರ್ಸ್ಗಳಿದ್ದಾರೆ, ಅವ್ರಿಗೆ ಕೂಡ ಕ್ಯಾಟಕಿಸ್ಟ್ ಇದ್ದಾರೆ, ಪ್ರಶಾಂತ್ ಆಲ್ಬನ್ ಬ್ರದರ್ ಅವರೆಲ್ಲ ಇದ್ದಾರೆ. ಅವರಿಗೆಲ್ಲರಿಗೆ ನಾ ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತೀನಿ. ಫಾದರ್ ಲೂಟ್ ಸ್ವಾಮಿ ಅವರು ಕೂಡ ನಡ್ಕೊತಾ ಬಂದಿದ್ದರು, ಅವರಿಗೆ ಸಹಿತ ನಾ ಧನ್ಯವಾದಗಳನ್ನು ಹೇಳ್ತೀನಿ. ದೇವರು ಸಂತ ಫ್ರಾನ್ಸಿಸ್ ಸೇವರವರು ನಮಗೆಲ್ಲರಿಗೂ ಆಶೀರ್ವಾದ ಕೊಡಲಿ. ನಾವು ಮಾಡುವಂಥ ಸೇವೆ, ನಾವು ಮಿಷನ್ದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ, ಸ್ವಾಮಿ ಮಿಷನ್ ಅಂತೇವೆ ನಾವು, ಅಲ್ಲೆಲ್ಲ ನಾವು ಸೇವೆ ಮಾಡ್ತಾ ಇದ್ದೀವಿ. ದೇವರು ನಮಗೆಲ್ಲ ಆಶೀರ್ವಾದಗಳು ಸಂತ ಫ್ರಾನ್ಸಿಸ್ ಸೇವರ ಮುಖಾಂತರ ಕೊಡಲಿ. ಇವತ್ತಿನ ಪ್ರಧಾನ ಯಾಜಕರಾಗಿ ಡೇವಿಡ್ ಆಂತೋನಪ್ಪ ಬಂದಿದ್ದಾರೆ, ನನ್ನ ಬೆಸ್ಟ್ ಫ್ರೆಂಡ್ ಅವರು. ಅವ್ರ ಊರಿಗೆ ಹೋಗಿದ್ದೆ ನಾನು, ಅರಸೀಕೆರೆಯಲ್ಲಿ ದೊಡ್ಡ ಚರ್ಚ್ನಲ್ಲಿ ಅವರು ಮಹಾಗುರುಗಳವರು, ಅವರು ಬಂದಿದ್ದಾರೆ.
ಅದೇ ರೀತಿ ಆ ಕಡೆ ಕೂತ್ಕೊಂಡಿದ್ದಾರೆ ಫಾದರ್ ಫಿಲಿಪ್ ಕುಟ್ಟಿ ಅಂತ, ಮೊನ್ಸಿನರ್ ಆಫ್ ದ ಡಯಾಸಿಸ್. ಪ್ಲೀಸ್ ಸ್ಟ್ಯಾಂಡ್ ಫಾದರ್. ಮೊನ್ಸಿನರ್ ಆಫ್ ದ ಡಯಾಸಿಸ್, ನಮ್ಮ ಬೆಳಗಾವಿ ಡಯಾಸಿಸ್, ಅವರು ಬಂದಿದ್ದಾರೆ. ಮತ್ತು ಈ ಕಡೆ ಇದ್ದಾರೆ ಫಾದರ್ ರಿಚರ್ಡ್ ಆಲ್ಮೇಡಾ, ಫಾದರ್ ಎಪಿಸ್ಕೋಪಲ್ ವಿಕಾರ್ ಫಾರ್ ದ ರಿಲಿಜಿಯಸ್. ನಮ್ಮ ಕಡೆ ಎಲ್ಲ ಸೇವೆ ಮಾಡ್ತಾರೆ. ಅವರೆಲ್ಲರೂ ನನ್ನ ಕಡೆ ಇದ್ದಾರೆ. ಅವರೆಲ್ಲರಿಗೋಸ್ಕರವಾಗಿ ಮತ್ತು ಉಳಿದ ಎಲ್ಲ ಫಾದರ್ಸ್ಗಳಿಗೋಸ್ಕರವಾಗಿ ತಾವೆಲ್ಲರೂ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ದೇವರ ಸಂತ ಫ್ರಾನ್ಸಿಸ್ ಅವರು ನಮಗೆಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತ ಹೇಳಿ ದೇವರ ಆಶೀರ್ವಾದ ನಿಮಗೆ ಕೇಳ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ಫೀಸ್ಟ್ ಟು ಯು ಆಲ್, ಒನ್ ಆ್ಯಂಡ್ ಆಲ್. ಆಮೆನ್.